ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರೌಂಡ್ ರಾಬಿನ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವೆರಿ ಇಂಪಾರ್ಟೆಂಟ್ CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ ಪ್ರಾಬ್ಲಮ್ ಇದು, ಸರಿನಾ? ಪ್ರತಿ ವರ್ಷನೂ ಕೂಡ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಈ ರೌಂಡ್ ರಾಬಿನ್ ಏನಿದೆ ಇದು ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಅಂಡರ್ ಬರುತ್ತೆ. ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಅಂಡರ್. ಸೊ ನಮಗೆ ಮೇಜರ್ ಆಗಿ CPU ಶೆಡ್ಯೂಲಿಂಗ್ ಅಲ್ಲಿ ಎರಡು ಟೈಪ್ ಮಾತ್ರ ಇರೋದು, ಒಂದು ಪ್ರಿಯಂಪ್ಟಿವ್, ಇನ್ನೊಂದು ನಾನ್ ಪ್ರಿಯಂಪ್ಟಿವ್, ಸರಿನಾ? ಒಂದು ಪ್ರಿಯಂಪ್ಟಿವ್, ಇನ್ನೊಂದು ನಾನ್ ಪ್ರಿಯಂಪ್ಟಿವ್. ಈ ನಾನ್ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಸೊ ಆ ಒಂದು ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಗ್ಬೇಕು, ಮಾತ್ರ ನಾನು ಬೇರೆ ಒಂದು ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡಕ್ ಆಗೋದು. ಫಾರ್ ಎಕ್ಸಾಂಪಲ್, ಪ್ರೋಸೆಸ್ P1 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 12 ನಿಮಿಷ ಬೇಕಲ್ವಾ? ಸೊ ಆ 12 ನಿಮಿಷನೂ ಕೂಡ ಆ ಒಂದು ಪ್ರೋಸೆಸ್ ರನ್ ಆಗ್ಬೇಕು. ಆಮೇಲೆ ಅದ್ರದ್ದು ಫುಲ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆದ್ಮೇಲೆ ನಾನು ಬೇರೆ ಒಂದು ಪ್ರೋಸೆಸ್ ಅನ್ನ CPU ಅಲೋಕೇಟ್ ಮಾಡಬಾರ್ದು, ಬೇರೆ ಒಂದು ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡಬಹುದು. ಬಟ್ ಈ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ ಅಂತಂದ್ರೆ, ಟೈಮ್ ಕ್ವಾಂಟಮ್ ಪ್ರಕಾರ ನಾವು ರನ್ ಮಾಡಬೇಕು. ನೋಡಿ, ಟೈಮ್ ಕ್ವಾಂಟಮ್ ಈಸ್ ಈಕ್ವಲ್ ಟು 5 ಅಂತಂದ್ರೆ ನಾನು 5 ನಿಮಿಷ ಮಾತ್ರ ಮ್ಯಾಕ್ಸಿಮಮ್ ರನ್ ಮಾಡಕ್ ಆಗೋದು ಯಾವುದೇ ಒಂದು ಪ್ರೋಸೆಸ್ ಅನ್ನ. ಸೊ ಇವಾಗ 12 ನಿಮಿಷದ ಕೆಲಸ ಇದೆ, ಬಟ್ ನನಗೆ ಎಷ್ಟು ಅಲೋ ಇರೋದು ಕೇವಲ 5 ನಿಮಿಷ ಮಾತ್ರ. 5ಕ್ಕಿಂತ ಕಡಿಮೆ ರನ್ ಮಾಡಬಹುದು. 1 ನಿಮಿಷ ರನ್ ಮಾಡಿ, 2 ಮಾಡಿ, 3 ಮಾಡಿ, 4 ಮಾಡಿ, 5 ಮ್ಯಾಕ್ಸಿಮಮ್ ಟೈಮ್ ಕ್ವಾಂಟಮ್ ಎಷ್ಟಿದೆ ಅಷ್ಟು ಮಾತ್ರ ರನ್ ಮಾಡಕ್ ಆಗ. ಆಮೇಲೆ ನಾನು ಬೇರೆ ಒಂದು ಪ್ರೋಸೆಸ್ಗೆ CPU ನ ಕೊಡಬೇಕಾಗತ್ತೆ. ಯಾವ್ದ್ರಲ್ಲಿ? ಪ್ರಿಯಂಪ್ಟಿವ್ ಅಲ್ಲಿ, ಸರಿನಾ? ಸೊ ಎಕ್ಸಾಂಪಲ್ಗಳು ಯಾವ್ಯಾವು? ನಾನ್ ಪ್ರಿಯಂಪ್ಟಿವ್ ಅಲ್ಲಿ ನಿಮಗೆ FCFS, SJF ಬರುತ್ತೆ. ಪ್ರಿಯಂಪ್ಟಿವ್ ಅಲ್ಲಿ ನಿಮಗೆ SRTF, ರೌಂಡ್ ರಾಬಿನ್, ಪ್ರಿಯಾರಿಟಿ, ಇವೆಲ್ಲವೂ ಕೂಡ ನಿಮಗೆ ಪ್ರಿಯಂಪ್ಟಿವ್ ಅಲ್ಲಿ ಬರ್ತಾ ಹೋಗ್ತವೆ. ಸೊ ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ, ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಯಾವುದೇ ಒಂದು ಪ್ರಾಬ್ಲಮ್ ಆಗಿರ್ಲಿ CPU ಶೆಡ್ಯೂಲಿಂಗ್ ಅಂಡರ್, ಸೊ ನಿಮಗೆ ಕೇಳೋದು ಎರಡು ಕ್ವಶನ್. ಒಂದು, ಫೈಂಡ್ ದ ಆವರೇಜ್ ಟರ್ನ್ ಅರೌಂಡ್ ಟೈಮ್, ಇನ್ನೊಂದು ಫೈಂಡ್ ದ ಆವರೇಜ್ ವೇಟಿಂಗ್ ಟೈಮ್ ಅಂತ, ಸರಿನಾ? ಈಗ ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್ ಎರಡೂ ಬೇಕು ಅಂತಂದ್ರೆ ಫಸ್ಟ್ ನಾನು ಕಂಪ್ಲೀಷನ್ ಟೈಮ್ ಅನ್ನ ಕಂಡಿಡ್ಕೋಬೇಕು. CT ಅಂದ್ರೇನು? ಕಂಪ್ಲೀಷನ್ ಟೈಮ್. ಆ ಕಂಪ್ಲೀಷನ್ ಟೈಮ್ ಅನ್ನ ಇಟ್ಕೊಂಡು ನಾನು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡಿಡಿತೀನಿ. ಟರ್ನ್ ಅರೌಂಡ್ ಟೈಮ್ ಅನ್ನ ಇಟ್ಕೊಂಡು ನಾನು ವೇಟಿಂಗ್ ಟೈಮ್ ಅನ್ನ ಕಂಡಿಡಿತಾ ಹೋಗ್ತೀನಿ. ಗೊತ್ತಾಯ್ತಾ? ಎಸ್. ಸೊ ಈಗ ಈ ಕಂಪ್ಲೀಷನ್ ಟೈಮ್ ಅನ್ನ ಕಂಡಿಡಿಬೇಕು ಅಂತಂದ್ರೆ ನಾನು ಗ್ಯಾಂಗ್ ಚಾರ್ಟಿನ ಹೆಲ್ಪ್ ಅನ್ನ ತಗೊಂತ ಹೋಗ್ತೀನಿ. ಗ್ಯಾಂಗ್ ಚಾರ್ಟ್, ಸರಿನಾ? ಗ್ಯಾಂಗ್ ಚಾರ್ಟಿನ ಹೆಲ್ಪ್ ಇಂದ ನಾನು ಈ ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿಬಹುದು ಫಾರ್ ಈಚ್ ಅಂಡ್ ಎವ್ರಿ ಪ್ರೊಸೆಸ್. ಸೊ ಇಲ್ಲಿ ರೌಂಡ್ ರಾಬಿನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಗ್ಯಾಂಗ್ ಚಾರ್ಟ್ ಅಲ್ಲಿ ನಾವು 2 ಕ್ಯೂಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿಂದ ಬರಿತೀನಿ, ಯಾಕಂದ್ರೆ ಒಂಚೂರು ಲೆಂತಿ ಆಗ್ಬಿಡುತ್ತೆ, ಸರಿನಾ? ಒಂದು ರನ್ನಿಂಗ್ ಕ್ಯೂ ಅಂತ, ರನ್ನಿಂಗ್ ಕ್ಯೂ ಅಂತ, ಇನ್ನೊಂದು ರೆಡಿ ಕ್ಯೂ ಅಂತ, ರೆಡಿ ಕ್ಯೂ, ಸರಿನಾ? ಯಾವ ಪ್ರೋಸೆಸ್ಗಳು ಆ ಒಂದು ಟೈಮಲ್ಲಿ ಬಂದು ರೆಡಿ ಆಗಿದಾವೆ ಅವು ಬಂದು ಇಲ್ಲಿ ರೆಡಿ ಕ್ಯೂ ಅಲ್ಲಿ ಕೂತ್ಕೊಂತವೆ. ರನ್ನಿಂಗ್ ಕ್ಯೂ ಅಲ್ಲಿ ಏನಾಗುತ್ತೆ ಅಂದ್ರೆ, ಅಟ್ ಎ ಟೈಮು ನಾನು ಕೇವಲ ಒಂದು ಪ್ರೋಸೆಸ್ ಮಾತ್ರ ರನ್ ಮಾಡೋಕ್ಕಾಗಲ್ವಾ? ಸೊ ಆ ಪ್ರೋಸೆಸ್ಗಳು ಇಲ್ಲಿ ಇರ್ತವೆ. ಸೊ ಈಗ 0th ಮಿನಿಟ್ ಅಂತ ತಗೊಂತೀನಿ, ಯಾಕಂತಂದ್ರೆ 0 ಇಂದಾನೆ ಶುರು ಆಗೋದು. ಇಲ್ಲಿ ಮಿನಿಟ್ ಅಂತ ಸ್ಪೆಸಿಫೈ ಮಾಡಿಲ್ಲ, ಬಟ್ ಎಕ್ಸ್ಪ್ಲನೇಷನ್ ಪರ್ಪಸ್ಗೋಸ್ಕರ ನಾನು ಮಿನಿಟ್ಸ್ ಅಂತ ಹೇಳ್ತಾ ಇದ್ದೀನಿ. SI ಯೂನಿಟ್ ಅನ್ನ ಮೆನ್ಷನ್ ಮಾಡಿಲ್ಲ, ಟೈಮ್ದು ಮಿಲಿ ಸೆಕೆಂಡ್ಸ್ ಅಂತ. ಸೊ ಮಿನಿಟ್ಸ್ ಇಂದಾನೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಅರೈವ್ ಆಗಿದೆ ನೋಡಿ, ಯಾಕಂತಂದ್ರೆ ಯಾವುದೇ ಒಂದು ಪ್ರೋಸೆಸ್ ಅನ್ನ ನಾನು ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಅದು ಫಸ್ಟ್ ಅರೈವ್ ಆಗಬೇಕು. ಸೊ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಬಂದಿದೆ? ಕೇವಲ ಒಂದೇ ಒಂದು ಪ್ರೋಸೆಸ್, ದಟ್ ಈಸ್ ಪ್ರೋಸೆಸ್ P1. ಫಸ್ಟ್ ಅದನ್ನ ರೆಡಿ ಕ್ಯೂಗೆ ಹಾಕೊಳ್ಳಿ. ಕೇವಲ ಒಂದೇ ಒಂದು ಪ್ರೋಸೆಸ್ ಬಂದಿರೋದು, ಸೊ ಅದನ್ನ ತೆಗೆದುಬಿಟ್ಟು ರನ್ನಿಂಗ್ ಕ್ಯೂಗೆ ಹಾಕೊಂತೀನಿ. ಸೊ ಈಗ ಪ್ರೋಸೆಸ್ P1 ಅನ್ನ ರನ್ ಮಾಡ್ಬೋದು. ಅದಕ್ಕೆ 12 ನಿಮಿಷ ಬೇಕು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ, ಕಂಪ್ಲೀಟ್ ಆಗಿ ಎಕ್ಸಿಕ್ಯೂಟ್ ಆಗೋದಕ್ಕೆ. ಬಟ್ ನನಗೆ ಟೈಮ್ ಕ್ವಾಂಟಮ್ ಮ್ಯಾಕ್ಸಿಮಮ್ ಎಷ್ಟಿರೋದು? 5. ಸೊ ಮ್ಯಾಕ್ಸಿಮಮ್ ನಾನು 5 ನಿಮಿಷ ಮಾತ್ರ ರನ್ ಮಾಡೋಕ್ಕಾದು. ಸೊ 0 + 5 ವಿಲ್ ಬಿ ಈಕ್ವಲ್ ಟು 5. ಸೊ 5 ನಿಮಿಷದವರೆಗೂ ಕೂಡ ನಾನು ಪ್ರೋಸೆಸ್ P1 ಅನ್ನ ರನ್ ಮಾಡಿದೆ. 12ರಲ್ಲಿ 5 ಹೋದ್ರೆ ಎಷ್ಟು ಉಳಿತು? ಇನ್ನು 7 ನಿಮಿಷದ ಕೆಲಸ ಬಾಕಿ ಉಳ್ಕೊಂಡಿದೆ. ಈಗ ನಾವು ವಿ ಆರ್ ಅಟ್ ದ 5th ಮಿನಿಟ್ ಆಫ್ ಎಕ್ಸಿಕ್ಯೂಷನ್. 5 ನಿಮಿಷದ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. 5 ನಿಮಿಷದ ಒಳಗಡೆ ಪ್ರೋಸೆಸ್ P2 ಬಂದಿದೆ, ಪ್ರೋಸೆಸ್ P3 ಬಂದಿದೆ, ಸರಿನಾ? P4 ಬಂದಿಲ್ಲ, 6ನೇ ನಿಮಿಷ ಅದು. ಸೊ P2 ಮತ್ತೆ P3 ಬಂದಿದ್ದಾವೆ. P2 ಮತ್ತೆ P3 ನ ನಾನು ರೆಡಿ ಕ್ಯೂಗೆ ಹಾಕ್ಬೇಕು. ಸೊ ಇದು ಬೇಗ ಬಂದಿರೋದು, ಆಮೇಲೆ ಇದು ಬಂದಿರೋದು. ಸೊ ಅದ್ರ ಪ್ರಕಾರನೇ ಹಾಕಿದೀನಿ. ಈಗ ಇನ್ನೂ ಕೂಡ ಪ್ರೋಸೆಸ್ P1 ಇಂದು ಕೆಲಸ ಹಂಗೆ ಬಾಕಿ ಉಳ್ಕೊಂಡಿದೆ, ಇನ್ನು 7 ನಿಮಿಷ. ಸೊ ಪ್ರೋಸೆಸ್ P1 ಅನ್ನ ಆಡ್ ಮಾಡಿ. ಗೊತ್ತಾಯ್ತಾ? ಫಸ್ಟ್ ಆ ಟೈಮ್ ಒಳಗಡೆ ಉಳ್ಕೊಂಡಿರುವಂತಹ ಯಾವ್ಯಾವ ಪ್ರೋಸೆಸ್ಗಳು ಬಂದಿದ್ದಾವೆ ಅವುಗಳನ್ನ ಹಾಕ್ಬೇಕು. ಆಮೇಲೆ ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರುವಂತ ಪ್ರೋಸೆಸ್ದು ಇನ್ನೂ ಕೆಲಸ ಬಾಕಿ ಇದ್ರೆ ಆ ಒಂದು ಪ್ರೋಸೆಸ್ ಅನ್ನ ಹಾಕ್ತಾ ಹೋಗ್ಬೇಕು. ಗೊತ್ತಾಯ್ತಾ? ಈ 5 ನಿಮಿಷದ ಒಳಗಡೆಗೆ ಪ್ರೋಸೆಸ್ P2 P3 ಕೂಡ ಬಂದಿದ್ದು, ಅವ್ರಿಬ್ರನ್ನ ಫಸ್ಟ್ ಹಾಕ್ದೆ. ಆಮೇಲೆ ನನಗೆ ಇನ್ನೂ ಪ್ರೋಸೆಸ್ P1 ಇಂದು 7 ನಿಮಿಷದ ಕೆಲಸ ಬಾಕಿ ಇತ್ತಲ್ವಾ? ಸೊ ಅದಕ್ಕೋಸ್ಕರ ಆಮೇಲೆ ಇದನ್ನ ರೆಡಿ ಕ್ಯೂಗೆ ಹಾಕಿದ್ದೀನಿ. ಈಗ ಪ್ರೋಸೆಸ್ P2 ನ ತಕೊಳ್ಳೋಣ. ಪ್ರೋಸೆಸ್ P2 ಎಷ್ಟು ನಿಮಿಷ ರನ್ ಮಾಡ್ಬೋದು? ಮ್ಯಾಕ್ಸಿಮಮ್ 5 ನಿಮಿಷ. ಅದಕ್ಕೆ ಎಷ್ಟು ನಿಮಿಷದ ಕೆಲಸ ಇದೆ? 7 ನಿಮಿಷದ್ದು.
ಬಟ್ ನಾನು 5 ನಿಮಿಷ ಮಾತ್ರ ರನ್ ಮಾಡೋಕ್ಕಾದ್ರು, ಇನ್ನು 2 ನಿಮಿಷದ ಕೆಲಸ ಬಾಕಿ ಉಳ್ಕೊಳುತ್ತೆ. ಸರಿನಾ? 5 + 5 ವಿಲ್ ಬಿ 10. ನಾವು ಐ ಆಮ್ ಅಟ್ ದ 10th ಮಿನಿಟ್ ಆಫ್ ಎಕ್ಸಿಕ್ಯೂಷನ್. 10 ನಿಮಿಷದ ಒಳಗಡೆ ಯಾವ್ಯಾವ ಪ್ರೊಸೆಸ್ ಬಂದಿದೆ ನೋಡಿ. 10 ನಿಮಿಷದ ಒಳಗಡೆ ಇಲ್ಲಿರುವಂತ ಎಲ್ಲಾ ಪ್ರೊಸೆಸ್ಗಳು ಕೂಡ ಬಂದಿದ್ದಾವೆ. ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರೋದು ಪ್ರೋಸೆಸ್ P2. ಅದನ್ನ ಬಿಟ್ಟು ಇನ್ನ ಉಳಿದಿರೋವೆಲ್ಲವೂ ಕೂಡ ರೆಡಿ ಕ್ಯೂ ಅಲ್ಲಿ ಇರಬೇಕು. ಪ್ರೋಸೆಸ್ P3 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ, ಪ್ರೋಸೆಸ್ P1 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ. ಇನ್ನು ಉಳಿದಿರೋದು ಯಾವುದು? ಪ್ರೋಸೆಸ್ P4. ಸೊ ಪ್ರೋಸೆಸ್ P4 ಅನ್ನ ಫಸ್ಟ್ ರೆಡಿ ಕ್ಯೂಗೆ ಹಾಕಿ. ಈಗ ಉಳಿದಿರುವಂತ 3 ಪ್ರೊಸೆಸ್ ಇದಾವ. ಎಸ್. ಆಮೇಲೆ ಪ್ರೋಸೆಸ್ P2 ಇನ್ನೂ ಕೂಡ 2 ನಿಮಿಷದ ಕೆಲಸ ಬಾಕಿ ಉಳ್ಕೊಂಡಿದೆ. ಈಗ ಪ್ರೋಸೆಸ್ P2 ನ ಹಾಕ್ಬೇಕು. ಸರಿನಾ? ಆ ಟೈಮ್ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದಾವೆ ಅವೆಲ್ಲವೂ ಕೂಡ ರೆಡಿ ಕ್ಯೂ ಅಲ್ಲಿ ಫಸ್ಟ್ ಇರಬೇಕು. ಆಮೇಲೆ ಇನ್ನೂ ಕೆಲಸ ಉಳ್ಕೊಂಡಿದೆ ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರುವಂತ ಪ್ರೋಸೆಸ್ ಅಂತಂದ್ರೆ ಅದನ್ನ ಆಡ್ ಮಾಡ್ಬೇಕು. ಈಗ ಪ್ರೋಸೆಸ್ P3 ನ ರನ್ನಿಂಗ್ ಕ್ಯೂಗೆ ತಗೋಣ. ಸೊ ಪ್ರೋಸೆಸ್ P3 ನ ರನ್ನಿಂಗ್ ಕ್ಯೂಗೆ ತಗೊಂಡ್ರೆ ಎಷ್ಟು ನಿಮಿಷ ಬೇಕು? ಅದಕ್ಕೆ 6 ನಿಮಿಷ ಬೇಕು. ಬಟ್ ಮ್ಯಾಕ್ಸಿಮಮ್ ನಾನು 5 ನಿಮಿಷ ಮಾತ್ರ ರನ್ ಮಾಡೋಕ್ಕಾದ್ರು. ಸೊ 10 + 5 ಅಂತಂದ್ರೆ 15. ಇನ್ನೂ ಕೂಡ 1 ನಿಮಿಷದ ಕೆಲಸ ಹಂಗೆ ಬಾಕಿ ಉಳ್ಕೊಂಡಿದೆ. ನಾವು ವಿ ಆರ್ ಅಟ್ ದ 15th ಮಿನಿಟ್ ಆಫ್ ಎಕ್ಸಿಕ್ಯೂಷನ್. 15 ನಿಮಿಷದ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಸೊ ಪ್ರೋಸೆಸ್ P1, P2, P3, P4 4 ಕೂಡ ಬಂದಿದ್ದಾವೆ. ಸೊ ಅಷ್ಟು ಕೂಡ ಇಲ್ಲಿರ್ಬೇಕು ನೋಡಿ. ಪ್ರೋಸೆಸ್ P1 ಇದೆ, P4 ಇದೆ, P2 ಇದೆ. ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರುವಂತದ್ದು ಪ್ರೋಸೆಸ್ P3. ಇನ್ನೂ ಕೂಡ 1 ನಿಮಿಷದ ಕೆಲಸ ಬಾಕಿ ಇರೋದ್ರಿಂದ ಪ್ರೋಸೆಸ್ P3 ಅನ್ನ ಆಡ್ ಮಾಡಬೇಕು. ನೋಡಿ ಎಲ್ಲ ಪ್ರೋಸೆಸ್ ಇದಾವ. ಎಸ್. ಸೊ ಈಗ ಪ್ರೋಸೆಸ್ P1 ಅನ್ನ ತಗೊಂತ ಹೋಗೋಣ ರನ್ನಿಂಗ್ ಕ್ಯೂಗೆ. ಪ್ರೋಸೆಸ್ P1 ಇನ್ನು ಎಷ್ಟು ನಿಮಿಷದ ಕೆಲಸ ಬಾಕಿ ಇದೆ? 7 ನಿಮಿಷ. ಬಟ್ ಮ್ಯಾಕ್ಸಿಮಮ್ ನಾನು 5 ನಿಮಿಷ ಮಾತ್ರ ರನ್ ಮಾಡೋಕ್ಕಾದ್ರು. ಸೊ 15 + 5 ಅಂತಂದ್ರೆ 20 ಆಯ್ತು. ಇನ್ನೂ ಕೂಡ 2 ನಿಮಿಷದ ಕೆಲಸ ಹಂಗೆ ಬಾಕಿ ಉಳ್ಕೊಂಡಿದೆ. ನಾವು ವಿ ಆರ್ ಅಟ್ ದ 20th ಮಿನಿಟ್. 20 ನಿಮಿಷದ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. 4 ಕೂಡ ಬಂದಿದ್ದಾವೆ. ಸೊ ಪ್ರೋಸೆಸ್ P4 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ, ಪ್ರೋಸೆಸ್ P2 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ, ಪ್ರೋಸೆಸ್ P3 ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ. ಮತ್ತೆ ಹಾಕುವಂತ ಅವಶ್ಯಕತೆ ಇಲ್ಲ. ಈಗ ಪ್ರೋಸೆಸ್ P1 ಅಲ್ವಾ ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿದ್ದು, ಅದ್ರದ್ದು ಇನ್ನೂ ಕೂಡ ನನಗೆ 2 ನಿಮಿಷದ ಕೆಲಸ ಬಾಕಿ ಇದೆ. ಸೊ ಅದನ್ನ ಆಡ್ ಮಾಡ್ತಾ ಹೋಗ್ತೀನಿ. ಸೊ ಪ್ರೋಸೆಸ್ P1. ನಾವು ಟೇಕ್ ಪ್ರೋಸೆಸ್ P4. ಸೊ ಪ್ರೋಸೆಸ್ P4 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಎಷ್ಟು ನಿಮಿಷ ಬೇಕು? 3 ನಿಮಿಷ. ನನಗೆ ಮ್ಯಾಕ್ಸಿಮಮ್ ಎಷ್ಟು ಅಲೋ ಇರೋದು? 5 ನಿಮಿಷ ರನ್ ಮಾಡೋಕ್ಕೆ. ಸುಮ್ಮನೆ ಏನಕ್ಕೆ 2 ನಿಮಿಷ ವೇಸ್ಟ್ ಮಾಡೋಣ. ಸೊ ಕೇವಲ 3 ನಿಮಿಷ ಮಾತ್ರ ರನ್ ಮಾಡ್ತೀನಿ. ಸೊ 20 + 3 ಅಂದ್ರೆ 23. ನಾವು ಪ್ರೋಸೆಸ್ P4 ಕಂಪ್ಲೀಟೆಡ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ಈಗ 23 ನಿಮಿಷದೊಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಈ ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಗಿದೆ, ಇದು ಬೇಕಾಗಿಲ್ಲ ನನಗೆ. ಇನ್ನು ಉಳಿದಿರುವಂತ 3 ಪ್ರೋಸೆಸ್ ಬಂದಿದಾವೆ, ರೆಡಿ ಕ್ಯೂ ಅಲ್ಲಿ ಇದಾವ. P2 ಇದೆ, P3 ಇದೆ, P1 ಇದೆ. ಸೊ ಅವು ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದಾವೆ. ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿದ P4 ಅದ್ರದ್ದು ಫುಲ್ ಎಕ್ಸಿಕ್ಯೂಷನ್ ಆಗಿರೋದ್ರಿಂದ ಮತ್ತೆ ರೆಡಿ ಕ್ಯೂಗೆ ಹಾಕುವಂತ ಅವಶ್ಯಕತೆ ಇಲ್ಲ. ಸರಿನಾ? ಎಸ್. ಸೊ ಟೇಕ್ P2 ಎಷ್ಟು ನಿಮಿಷದ ಕೆಲಸ ಬಾಕಿ ಇದೆ? ಇನ್ನ 2 ನಿಮಿಷದ್ದು. ನನಗೆ ಮ್ಯಾಕ್ಸಿಮಮ್ 5 ನಿಮಿಷ ರನ್ ಮಾಡ್ಬೋದು. ಸುಮ್ಮನೆ ಏನಕ್ಕೆ 3 ನಿಮಿಷ ವೇಸ್ಟ್ ಮಾಡೋಣ. 2 ನಿಮಿಷ ಮಾತ್ರ ರನ್ ಮಾಡ್ತೀನಿ. 23 + 2 ಅಂದ್ರೆ 25 ಆಯ್ತು. ಸೊ ಪ್ರೋಸೆಸ್ P2 ಆಲ್ಸೋ ಕಂಪ್ಲೀಟೆಡ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ಸೊ ನಾವು ವಿ ಆರ್ ಅಟ್ 25th ಮಿನಿಟ್ ಆಫ್ ಎಕ್ಸಿಕ್ಯೂಷನ್. 25 ನಿಮಿಷದ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಇನ್ನು ಉಳಿದಿರುವಂತ 2 ಪ್ರೋಸೆಸ್ ಕೂಡ 25 ನಿಮಿಷದ ಒಳಗಡೆನೆ ಬಂದಿದ್ದಾವೆ. ಅವೆರಡೂ ಕೂಡ ಏನಾದರೂ ರೆಡಿ ಕ್ಯೂ ಅಲ್ಲಿ ಇದಾವ? ಎಸ್, ಇಬ್ರು ಕೂಡ ರೆಡಿ ಕ್ಯೂ ಅಲ್ಲಿ ಇದಾವೆ. ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿದ ಪ್ರೋಸೆಸ್ P2. ಸೊ ಅದನ್ನ ಆಡ್ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ ಅದ್ರದ್ದು ಫುಲ್ ಎಕ್ಸಿಕ್ಯೂಷನ್ ಆಗಿದೆ. ಸೊ ನಾವು ಟೇಕ್ ಪ್ರೋಸೆಸ್ P3. ಪ್ರೋಸೆಸ್ P3 ನ ತಕ್ಕೊಂತೀನಿ. ಸೊ ಪ್ರೋಸೆಸ್ P3 ನ ತಕ್ಕೊಂಡ್ರೆ ಇವಾಗ ಪ್ರೋಸೆಸ್ P3ಗೆ ಇನ್ನು 1 ನಿಮಿಷದ ಕೆಲಸ ಮಾತ್ರ ಬಾಕಿ ಇರೋದು. 5 ನಿಮಿಷ ಮ್ಯಾಕ್ಸಿಮಮ್ ಇರೋದು. ಸೊ 1 ನಿಮಿಷ ರನ್ ಮಾಡ್ಬೋದು. 1 ನಿಮಿಷ ರನ್ ಮಾಡೋಣ. 26 ಆಯ್ತು. 25 + 1 ವಿಲ್ ಬಿ 26. ಸೊ ಈಗ ಕೇವಲ ಒಂದೇ ಒಂದು ಪ್ರೋಸೆಸ್ ಉಳ್ಕೊಂಡಿರೋದು ಪ್ರೋಸೆಸ್ P1. ಅದು ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ. ಈಗ ತಾನೇ ಪ್ರೋಸೆಸ್ P3 ನ ಎಕ್ಸಿಕ್ಯೂಟ್ ಮಾಡಿದೆ, ಬಟ್ ಅದ್ರದ್ದು ಫುಲ್ ಎಕ್ಸಿಕ್ಯೂಷನ್ ಆಗಿರೋದ್ರಿಂದ ರೆಡಿ ಕ್ಯೂಗೆ ಹಾಕುವಂತ ಅವಶ್ಯಕತೆ ಇಲ್ಲ. ಸೊ ಈಗ ಪ್ರೋಸೆಸ್ P1 ಅನ್ನ ನಾನು ರನ್ನಿಂಗ್ ಕ್ಯೂಗೆ ತಗೊಂತೀನಿ. ಪ್ರೋಸೆಸ್ P1 ಇನ್ನು ಎಷ್ಟು ನಿಮಿಷದ ಕೆಲಸ ಬಾಕಿ ಇತ್ತು? 2 ನಿಮಿಷದ್ದು. ಸೊ 26 + 2 ಅಂತಂದ್ರೆ 28 ಆಯ್ತು. ಈಗ ನನಗೆ ಬಂದಿರುವಂತ ಆನ್ಸರ್ ಕರೆಕ್ಟೋ ಇಲ್ವೋ? ಯಾಕಂತಂದ್ರೆ ಎಲ್ಲಾ ಪ್ರೊಸೆಸ್ ಕೂಡ ಆಲ್ರೆಡಿ ಎಕ್ಸಿಕ್ಯೂಟ್ ಆಗಿದಾವೆ. ಆನ್ಸರ್ ಕರೆಕ್ಟೋ ಇಲ್ವೋ ಅಂತ ಯಾವ ರೀತಿ ಚೆಕ್ ಮಾಡೋದು? ವೆರಿ ಸಿಂಪಲ್. ಬರ್ಸ್ಟ್ ಟೈಮ್ ಅನ್ನ ಆಡ್ ಮಾಡಿ. ಇಲ್ಲಿ ಸ್ಟಾರ್ಟಿಂಗ್ ಏನಿತ್ತು? ನಮಗೆ 12 ಇತ್ತು. ಇಲ್ಲಿ ಸ್ಟಾರ್ಟಿಂಗು 7 ಇತ್ತು. ಇಲ್ಲಿ ಸ್ಟಾರ್ಟಿಂಗು 6 ಇತ್ತು. 12 + 7 ಅಂತಂದ್ರೆ ನಮಗೆ 19 ಬರುತ್ತೆ. 19 + 6 ಅಂದ್ರೆ 25. 25 + 3 ಅಂತಂದ್ರೆ 28. ಸೊ ಇಲ್ಲೂ 28 ಬಂತು, ಇಲ್ಲೂ 28 ಬಂದಿದೆ ಅಂತಂದ್ರೆ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಈಗ ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿತಾ ಹೋಗೋಣ. ಕಂಪ್ಲೀಷನ್ ಟೈಮ್ ಅಂದ್ರೇನು? ದ ಟೈಮ್ ಟೇಕನ್ ಬೈ ಎ ಪ್ರೋಸೆಸ್ ಟು ಫುಲ್ಲಿ ಎಕ್ಸಿಕ್ಯೂಟ್. ಅಂದ್ರೆ ಯಾವ ಒಂದು ಟೈಮ್ ಅಲ್ಲಿ ಆ ಒಂದು ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಯ್ತು ಅಂತ ನೋಡಿ. ಪ್ರೋಸೆಸ್ P1 ಶುರುವಾಗಿ 0th ಮಿನಿಟ್, ಬಟ್ ಕಂಪ್ಲೀಟ್ ಆಗಿದ್ದು 28ನೇ ನಿಮಿಷದಲ್ಲಿ. ಪ್ರೋಸೆಸ್ P2 ಶುರುವಾಗಿದ್ದು 5ನೇ ನಿಮಿಷ, ಬಟ್ ಕಂಪ್ಲೀಟ್ ಆಗಿದ್ದು 25ನೇ ನಿಮಿಷದಲ್ಲಿ. ಪ್ರೋಸೆಸ್ P3 ಶುರುವಾಗಿದ್ದು 10ನೇ ನಿಮಿಷ, ಬಟ್ ಕಂಪ್ಲೀಟ್ ಆಗಿದ್ದು 26ನೇ ನಿಮಿಷದಲ್ಲಿ.
ಪ್ರೋಸೆಸ್ P4 ಶುರುವಾಗಿದ್ದು 20 ನಿಮಿಷ ಬಟ್ ಕಂಪ್ಲೀಟ್ ಆಗಿದ್ದು 23ನೇ ನಿಮಿಷದಲ್ಲಿ, ಸರಿನಾ? ಎಸ್. ಸೊ ನೆಕ್ಸ್ಟ್ ನಾವು ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಯೋಣ. ಇವೆರಡನ್ನೇ ಎಕ್ಸಾಮ್ ಅಲ್ಲಿ ಕೇಳೋದು, ಸೊ ವೆರಿ ಇಂಪಾರ್ಟೆಂಟ್. ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಇಲ್ಲಿದೆ, ಅರೈವಲ್ ಟೈಮ್ ಇಲ್ಲಿದೆ. ಸೊ ಜಸ್ಟ್ ಸಬ್ಸ್ಟ್ರಾಕ್ಟ್ 28 ಮೈನಸ್ 0 ವಿಲ್ ಬಿ 28, 25 ಮೈನಸ್ 2 ಅಂತಂದ್ರೆ 23 ಆಗುತ್ತೆ, 26 ಮೈನಸ್ 4 ಅಂತಂದ್ರೆ 22 ಆಗುತ್ತೆ, 23 ಮೈನಸ್ 6 ಅಂತಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 17. ನೆಕ್ಸ್ಟ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿತಾ ಹೋಗೋಣ. ವೇಟಿಂಗ್ ಟೈಮ್ ವಿಲ್ ಬಿ ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್, ಸರಿನಾ? ಟರ್ನ್ ಅರೌಂಡ್ ಟೈಮ್ ಇಲ್ಲಿದೆ, ಬರ್ಸ್ಟ್ ಟೈಮ್ ಇಲ್ಲಿದೆ. ಸೊ 28 ಮೈನಸ್ 12 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 16. ನೆಕ್ಸ್ಟ್ 23 ಮೈನಸ್ 7 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 16. 22 ಮೈನಸ್ 6 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 16. 17 ಮೈನಸ್ 3 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 14, ಸರಿನಾ? ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಸೊ ನೋಡಿ, ಇಲ್ಲಿ ಕಂಪ್ಲೀಷನ್ ಟೈಮ್ ಮೇಲೆ ಟರ್ನ್ ಅರೌಂಡ್ ಟೈಮ್ ಡಿಪೆಂಡ್ ಆಗಿದೆ, ಟರ್ನ್ ಅರೌಂಡ್ ಟೈಮ್ ಮೇಲೆ ವೇಟಿಂಗ್ ಟೈಮ್ ಡಿಪೆಂಡ್ ಆಗಿದೆ. ಸೊ ನೀಟಾಗಿ ಬರ್ಕೊಂತ ಹೋಗ್ಬೇಕಾಗುತ್ತೆ ಆನ್ಸರ್. ಒಂಚೂರು ಮಿಸ್ಟೇಕ್ ಆದ್ರೂ ಕೂಡ ಪ್ರಾಬ್ಲಮ್ನೇ ಹೋಗ್ಬಿಡುತ್ತೆ. ಸೊ ಈಗ ಫಸ್ಟ್ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಯೋಣ. ಆವರೇಜ್ ಟರ್ನ್ ಅರೌಂಡ್ ಟೈಮ್ ಯಾವ ರೀತಿ? ಟರ್ನ್ ಅರೌಂಡ್ ಟೈಮ್ ಕಾಲಮ್ ಅಷ್ಟನ್ನು ಕೂಡ ಆಡ್ ಮಾಡಿ. ಫಸ್ಟ್ 28 ಪ್ಲಸ್ 23 ಪ್ಲಸ್ 22 ಪ್ಲಸ್ 17 ಓಲ್ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಪ್ರೋಸೆಸ್ ಇರೋದು? 4 ಪ್ರೋಸೆಸ್. ಸೊ ಡಿವೈಡ್ ಇಟ್ ಬೈ 4. ಸೊ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗಿ. 28 ಪ್ಲಸ್ 23 ಪ್ಲಸ್ 22 ಪ್ಲಸ್ 17. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 90. ಸೊ 90 ಡಿವೈಡೆಡ್ ಬೈ 4. ನೀವು ಫ್ರಾಕ್ಷನ್ಸ್ ಅಲ್ಲಾದ್ರೂ ಇಡ್ಬೋದು ಅಥವಾ ಡೆಸಿಮಲ್ ಅಲ್ಲಾದ್ರೂ ಇಡ್ಬೋದು, ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಯೋಣ. ಆವರೇಜ್ ವೇಟಿಂಗ್ ಟೈಮ್ ಯಾವ ರೀತಿ? ವೇಟಿಂಗ್ ಟೈಮ್ ಕಾಲಮ್ ಅನ್ನ ಆಡ್ ಮಾಡಿ. 16 ಪ್ಲಸ್ 16 ಪ್ಲಸ್ 16 ಪ್ಲಸ್ 14 ಓಲ್ ಡಿವೈಡೆಡ್ ಬೈ 4. ಯಾಕೆ? ಟೋಟಲ್ 4 ಪ್ರೋಸೆಸ್. ಸೊ ವ್ಯಾಲ್ಯೂನ ಕಂಡುಹಿಡಿರಿ. ಸೊ 16 ಪ್ಲಸ್ 16 ಪ್ಲಸ್ 16 ಮತ್ತೆ 14. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನನಗೆ? 62 ಓಲ್ ಡಿವೈಡೆಡ್ ಬೈ 4. ಯಾಕಂತಂದ್ರೆ 4 ಇಂದ ನಾವು ಟೋಟಲ್ 4 ಪ್ರೋಸೆಸ್ಗಳು ಇರೋದು. ಬೇಕಾದ್ರೆ ಇದನ್ನ ನೀವು ಸಿಂಪ್ಲಿಫೈ ಮಾಡ್ಕೋಬಹುದು. ಡೆಸಿಮಲ್ ಅಲ್ಲಾದ್ರೂ ಇಡಿ, ಫ್ರಾಕ್ಷನ್ಸ್ ಅಲ್ಲಾದ್ರೂ ಇಡಿ, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ಪ್ಲೇ ಲಿಸ್ಟ್ ಅಲ್ಲಿ ಇರ್ತವೆ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ನೋಡಬಹುದು. ಎಲ್ಲಾ ಪ್ರೀವಿಯಸ್ ಇಯರ್ ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲದನ್ನು ಕೂಡ ಕವರ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.